ಏನ್ರಿ ನಿಮಗೆ ವಿಷಯ ಗೊತ್ತಾಯ್ತಾ? ಏನು ವಿಷಯ ಮನ್ಸ? ನನಗೇನು ಗೊತ್ತಿಲ್ಲ. ಅಯ್ಯೋ ಅದನ್ನ ಯಾಕೆ ಕೇಳ್ತೀರಾ? ನಿಮ್ಮ ಮತ್ತಿಗೆ ಇದ್ದಾರಲ್ಲ ಪಾಪ ರೀ, ಮಂಗ್ಲಕ್ಕನ್ನ ಮನೆ ಕೆಲಸಕ್ಕೆ ಅಂತ ಕರ್ಕೊಬಂದಿದ್ದಾರಂತೆ ರೀ. ಏನು ಮಂಗ್ಲತ್ಗೆನಾ ಮನೆ ಕೆಲಸ ಕರ್ಕೊಂಬಂದಿದ್ದಾರ? ಇದು ಕಣ್ಣ ಹೇಗೆ ಒಪ್ಕೊಂಡ? ಪಾಪ ಮಾವತನ ಏನು ಮಾಡ್ತಾರೆ ಹೇಳಿ? ಆ ಕಡೆ ದೊಡ್ಡತ್ತೆ, ಈ ಕಡೆ ಮಂಗ್ಲಕ್ಕ, ಈ ಇಬ್ಬರ ಮಧ್ಯೆ ಮಾವ ಪಾಪ ರೀ. ಅದಕ್ಕೆ ಅತ್ತೆ ನೋಡ್ಕೊಳ್ಳೋಕೆ ಯಾರನ್ನೊಬ್ರು ಬೇಕು ಅನ್ನೋ ಕಾರಣಕ್ಕೆ ಮಂಗಳಕ್ಕನ ಕರ್ಕೊಬರೋಕ್ಕೆ ಒಪ್ಕೊಂಡಿದ್ದಾರಂತೆ. ಅದಕ್ಕೆ ಮತ್ತೆ ಅತ್ತೆ ಸುಮ್ಮನಿರೋದು. ನಾನು ನೋಡ್ಕೊಳ್ಳೋಕೆ ಜನ ಬೇಕಾಗುತ್ತಲ್ಲ, ಆಚೆಯಿಂದ ಕಸ್ಕೊಂಡ್ರೆ ದುಡ್ಡೇ ಕೊಡಬೇಕು, ಇವಳಿಗೆ ಯಾವುದೋ ಒಂದು ದುಡ್ಡು ಹಾಕ್ರೆ ಬಿದ್ದಿರ್ತಾಳೆ ಅನ್ನೋದು ನಿಮ್ಮ ಅತ್ತಿಗೆಗೆ ಬುದ್ಧಿ ರೀ. ಆದರೂ ಪಾಪ. ನೋಡಿ ಮನ್ಸ, ನೀನು ಸುಮ್ಮಿದ್ಬಿಡು, ಏನು ಹೇಳೋಕೆ ಹೋಗ್ಬಿಡ. ಯಾಕೆಂದರೆ ಇವಾಗ ಜಗಳ ಆಡ್ತಾರೆ, ನಾಳೆ ದಿನ ಒಂದಾದರೂ ಆಗ್ಬೋದು, ಆವಾಗ ನೀನೇ ಕಿಟ್ಟೋಳಾಗ್ತೀಯ. ಹಾಗಾಗಿ ನೀನೇನು ಮಾತಾಡ್ಕೋಬೇಡ. ಅಯ್ಯೋ ಇಲ್ಲಪ್ಪ, ನಾನ್ಯಾಕೆ ಮಾತಾಡಲಿ? ನನಗೇನಾಗಬೇಕಾಗುತ್ತೆ, ಏನಾದರೂ ಮಾಡ್ಕೊಳ್ಳಿ. ಅಲ್ಲ ಮಾವ ಸ್ವಲ್ಪ ಹೆಲ್ಪ್ ಮಾಡಮ್ಮ ಅಂತ ಕೇಳ್ತಿದ್ರು, ಅದಕ್ಕೆ ಅಂದರೆ ಮಾತಾಡೋಣ ಅಂದ್ಕೊಂಡೆ. ನೀವು ನೋಡಿದ್ರೆ ಇವಾಗ ಸುಮ್ಮನಿರೋ ಅಂತಾರಲ್ಲ, ಆಗಲಿ ಬಿಡಿ, ನಾನು ಹಾಗೆ ಇರ್ತೀನಿ. ಅಪ್ಪ ಅಮ್ಮ ಫೋಟೋ ಎಲ್ಲ ಆಚೆ ಹಾಕ್ಬಿಟ್ಟು ರೆಡಿ ಮಾಡಿದ್ದೀನಿ ಮನ್ಸ. ನೀನು ಹೋಗ್ಬಿಟ್ಟು ಊಟದ ತಯಾರಾಯ್ತು ನೋಡ್ಕೊಬರೋಗು. ಅಯ್ಯೋ ರೀ, ನಾನು ಎಲ್ಲ ನೋಡ್ಕೊಂಡು ಬಂದೆ, ಊಟ ಎಲ್ಲ ರೆಡಿಯಾಗಿದೆ. ಪೂಜೆ ಮಾಡಿ ಸಾಮಾನ್ಯ ಹಾಕಿದ್ಮೇಲೆ ಊಟಕ್ಕೆ ಬಡಿಸೋದೆ. ನನಗೆ ಊರಿನ ಜನ ಎಲ್ಲ ಬರ್ತಾರಾ? ಅಂದರೆ ಸಾಮಾನ್ಯವಾಗಿ ಈ ಥರ ಊಟ ಮಾಡೋಕ್ಕೆ ಹಳ್ಳಿನ ಜನ ಬರೋದಿಲ್ಲ ಕಣೆ. ಏನೋ ಆಗಿನ ಕಾಲದಲ್ಲೆಲ್ಲ ಬರ್ತಾಯಿದ್ರು, ಇವಾಗ ಈ ಜ್ಯೋತಿಷಿಗಳೆಲ್ಲ ಅದು ಇದು ಹೇಳ್ತಾರಲ್ಲ, ಹಾಗಾಗಿ ತಿಥಿ ಊಟಕ್ಕೆ ಯಾರೂ ಬರಲ್ಲ. ಅದಕ್ಕೆ ನಾನು ಸ್ವಲ್ಪ ಮಾತ್ರ ಮಾಡಿಸಿದ್ದೀನಿ. ಅಂದರೆ ನಮ್ಮ ಮನೆಗಳ ಜನ ಇದ್ದಾರಲ್ಲ, ಅವ್ರನ್ನಷ್ಟೇ ಕರೆದಿದ್ದೀನಿ. ಅವರೆಲ್ಲ ಬಂದು ತಿಂದರೂ ನಡೆಯುತ್ತೆ. ಅಲ್ಲ ರೀ, ನೀವು ನೀನು ಸಂಜೆ ಹೋಗಿದ್ದಲ್ಲ ಫೋಟೋ ಮಾಡಿಸ್ಕೊಬರೋಕ್ಕೆ, ನಾನು ನೋಡ್ಸಂಗೆ ಇಲ್ಲ ನೀವಪ್ಪ. ಅಯ್ಯೋ ಅಷ್ಟೇ ತಾನೇ ಕಣೆ. ನಡಿ ಆಚೆ ನೀಟಾಗಿ ಅದಕ್ಕೆಲ್ಲ ಹೂವಿನ ಹಾರ ದೀಪ ಎಲ್ಲ ಹಚ್ಚಿಕ್ಕಿದ್ದೀನಿ, ನೋಡು ಅಂತ ನಡಿ. ಅಯ್ಯೋ ನೋಡಿದ್ರಾಯ್ತು ಬಿಡಿ, ಅತ್ತೆ ಮಾವ ಎಲ್ಲ ಬರಲಿ. ಸರಿ, ನಾನು ಸ್ವಲ್ಪ ಹೋಗಿ ಕೈ ಮುಖ ತೊಳ್ಕೊಂಬರ್ತೀನಿ. ಯಾಕೆಂದರೆ ಸಾಂಬ್ರಾಣಿ ಇವಾಗ ನಾನು ಹಾಕ್ಬೇಕಲ್ವ. ಯಾಕೆಂದರೆ ನಮ್ಮ ಅಪ್ಪ ಅಮ್ಮಂಗೆ ನನ್ನ ಕೊನೆ ಮಗ ಅಂತ ತುಂಬ ಪ್ರೀತಿ. ನನಗೂ ಅಷ್ಟೇ ನನ್ನ ಅಪ್ಪ ಅಮ್ಮ ಅಂದರೆ ತುಂಬ ಪ್ರೀತಿ. ಅವ್ರು ಸಾಯೋ ದಿನ ನನಗೆ ಇವಾಗಲೂ ನೆನೆಸ್ಕೊಂಡ್ರೆ ಮೈ ಚುಮ್ಮನ್ನತ್ತೆ. ರೀ, ಅಂದರೆ ಆವತ್ತು ನೀವೆಲ್ಲ ಒಟ್ಟಿಗೆ ಇದ್ರಾ? ಹಾಗಿದ್ಮೇಲೆ ನಿಮಗೆಲ್ಲ ಏನಾಗಿಲ್ವಲ್ಲ, ಬರೀ ಅತ್ತೆ ಮಾವ ಮಾತ್ರ ಯಾಕೆ ಆ ಥರ ಆಯಿತು? ಅಯ್ಯೋ ಮಾನ್ಸ, ಅದನ್ನೇನು ಕೇಳ್ತೀಯ? ಅವತ್ತು ಊರಲ್ಲೆಲ್ಲ ಹಬ್ಬ ನಡೀತಾ ಇತ್ತು. ನಾವೆಲ್ಲರೂ ಜಾತ್ರೆಗಂತ ಹೋಗಿದ್ವಿ, ಪೂಜೆ ಮಾಡ್ಸೋಕ್ಕಂತ ದೇವಸ್ಥಾನಕ್ಕೆ ಹೋದ್ವಿ. ಆಗ ಅಮ್ಮ ನೆನಪು ಮಾಡಿಕೊಂಡು, ಅಯ್ಯೋ ದೇವ್ರ ಪೂಜೆಗೆ ಅಂತ ಇಟ್ಟಿದ್ದು ಹೂವು ಮರ್ತು ಬಂದಲ್ಲ ಅಂತ ತಗೊಬರೋಣ ಅಂತ ಮನೆಗೆ ಬಂದಿದ್ದರು. ಅಮ್ಮ ಬರಬೇಕಾದ್ರೆ ಅಮ್ಮನ ಪ್ರಾಣದ ಗೆಳತಿ ಒಬ್ಬಳಿದ್ಲು, ಅವ್ರ ಹೆಸರು ನಜ್ರಿಯಾ ಅಂತ. ಅವರು ಸಹ ನಮ್ಮ ಅಮ್ಮ ಜೊತೆಲಿ ಯಾವಾಗೂ ಇರ್ತಾಯಿದ್ರು. ಅವ್ರನ್ನ ಕರ್ಕೊಂಡು ಅಮ್ಮ ಬಂದರು. ಆಮೇಲೆ ನೋಡ್ತೀವಿ ತುಂಬ ಹೊತ್ತಾಯಿತು, ಅಮ್ಮ ವಾಪಸ್ ಬಂದೇ ಇಲ್ಲ. ಅಮ್ಮ ನೋಡಿಕೊಂಡು ಅಪ್ಪನೂ ಬಂದರು. ನಾವೆಲ್ಲ ಜಾತ್ರೆಗೆ ಹೋಗೋ ಗಡಿಬಿಡಿಯಲ್ಲಿ ಗ್ಯಾಸ್ ಆಫ್ ಮಾಡದೆ ಹೊಟ್ಟೋಗ್ಬಿಟ್ಟಿದ್ವಿ. ಕಿಟಕಿ ಬಾಗಿಲು ಎಲ್ಲ ಹಾಕಿದ ಕಾರಣ ಗ್ಯಾಸ್ ಲೀಕಾಗಿ ಒಳಗಡೆನೇ ಇತ್ತು. ಆವತ್ತು ನಾವು ಲೈಟೆಲ್ಲ ಆಫ್ ಮಾಡಿ ಹೊಟ್ಟೋಗ್ಬಿಟ್ಟಿದ್ವಿ. ಕತ್ಲೆ ಇದೆಯಲ್ಲ ಅನ್ನೋ ಕಾರಣಕ್ಕೆ ಅಮ್ಮ ಏನು ಮಾಡಿದ್ರು ಅಂದರೆ ಬೆಂಕಿ ಕಡ್ಡಿ ಗೀಚಿದ್ದಾರೆ ಅಷ್ಟೇ. ಸರಿ, ಇದರಲ್ಲಿ ಮಾವ ಎಲ್ಲಿದ್ದಾರೆ? ಇಷ್ಟೆಲ್ಲ ಆದಮೇಲೆ ಅಪ್ಪ ಬಂದು ಮನೇಲಿ ನೋಡಿದ್ದಾರೆ. ಅಮ್ಮ ಮತ್ತು ಅಮ್ಮನ ಗೆಳತಿ ಇಬ್ಬರೂ ಜೀವಂತವಾಗಿ ಸುಟ್ಟೋಗ್ಬಿಟ್ಟಿದ್ರು. ಅದನ್ನ ನೋಡಿ ಅಪ್ಪ ಶಾಕಾಗಿ ಅಲ್ಲೇ ಹೊಟ್ಟೋಗ್ಬಿಟ್ರು. ಛೇ, ಪಾಪ ಅನಿಸ್ತಾರೆ. ನಿಮ್ಗೆ ಅವಾಗ ಎಷ್ಟು ವರ್ಷ? ಚಿಕ್ಕ ವಯಸ್ಸಲ್ಲಿದ್ದಲ್ಲ, ಒಂದು 6 ವರ್ಷ ಇರುತ್ತಾ? ಹೌದು. ನಮ್ಮನ್ನೆಲ್ಲ ಕಾಪಾಡಿ ನಮ್ಮ ಅಪ್ಪ ಅಮ್ಮ ದೂರ ಹೊಟ್ಟೋಗ್ಬಿಟ್ರು. ರೀ, ಹೋಗ್ಲಿ ಬಿಡ್ರಿ. ಇಷ್ಟು ವರ್ಷ ಆಗಿದೆ, ಇವಾಗಲೂ ನೆನೆಸ್ಕೊಂಡು ಅಳ್ತಿರಲ್ಲ. ನಾನು ನಿಮ್ಗೇನು ಹೇಳ್ಬೇಕು ಹೇಳಿ? ಮಾನ್ಸ, ಅವರು ನಮ್ಮ ಅಪ್ಪ ಅಮ್ಮ ಕಣೆ. ಎಷ್ಟೇ ವರ್ಷ ಆದರೂ ಅದು ಆ ನೋವು ಹಾಗೆ ಇದ್ದೇ ಇರುತ್ತೆ. ಆ ನೋವನ್ನು ತುಂಬಿಸೋಕ್ಕೆ ಯಾರ ಕೈಯಿಂದ ಸಾಧ್ಯನೇ ಇಲ್ಲ ಅನ್ಕೋಬಿಡು. ಸರಿ ನಡೀರಿ, ಪೂಜೆ ಕಡೆ ಗಮನ ಕೊಡೋಣ. ಅರೆ ಅದಕ್ಕೆ ನೀವು ಒಬ್ಬರೇ ಬಂದ್ರಾ? ಅಣ್ಣ ಬಂದಿಲ್ಲ?
ಹಾಂ, ನಿಮ್ಮ ಅಣ್ಣನೂ ಬಂದರು. ಆಚೆಗಡೆ ಫೋಟೋ ಇತ್ತಲ್ಲ, ಅಲ್ಲೇ ನಿಂತ್ಕೊಂಡು ಅಳ್ತಾ ಇದ್ರು. ನಾನೀಗ ಬಂದ್ಬಿಟ್ಟೆ. ಓ ಹೌದಾ, ಒಂದು ಕೆಲಸ ಮಾಡ್ತೀನಿ, ನಾನು ಅಲ್ಲಿ ಹೋಗ್ತೀನಿ, ನೀವೆಲ್ಲ ಬಂದುಬಿಡಿ. ಅತ್ತೆ, ನೀವು ತುಂಬ ಕಿಲಾಡಿ ಬಿಡಿ. ಹೇಗೋ ಐಡಿಯಾ ಮಾಡಿ ಮಂಗ್ಲಕ್ಕನ್ನ ನಿಮ್ಮ ಮನೆ ಕೆಲಸಕ್ಕಂತ ಇಟ್ಕೊಬಿಟ್ರಲ್ಲ. ಅಯ್ಯೋ, ಹಂಗೆಲ್ಲ ಅನ್ಬೇಡ ಮಾನ್ಸ. ಮನೆ ಕೆಲಸಕ್ಕೆ ಅಂತ ಏನೂ ಬಂದಿಲ್ಲ, ನಾನು ನೋಡ್ಕೊಳಕ್ಕಂತ ಬಂದವಳಷ್ಟೇ. ಹೌದಾ, ಹೋಗ್ಲಿ ಬಿಡಿ. ಅಂದಂಗೆ ಇವಾಗ ಬಂದಿಲ್ವಾ ಅವ್ರು ಇಲ್ಲಿಗೆ? ಅವಳೇನಿಗೆ ಬರ್ತಾಳೆ? ಅವಳೇನು ನಿಮ್ಮ ಸೊಸೆನಾ? ಇಲ್ಲ ತಾನೆ. ಹಾಗಾಗಿ ಅವಳನ್ನ ಮನೇಲೆ ಬಿಟ್ಟು ಬಂದಿದ್ದೀನಿ. ನಾನು ನಿಮ್ಮ ಮಾವ ಇಬ್ಬರೇ ಬಂದಿರೋದು. ಅಂದಂಗೆ ನಿಮ್ಮ ಹೋಟೆಲ್ ಪಾಪು ಇದೆಯಲ್ಲ, ಏನಂತ ಹೇಳ್ತಿದೆ? ಹಾಂ, ಹೇಳುತ್ತೆ ನಡಿ, ಏನಂತ ಹೇಳ್ತೀನಿ. ಅದು ಸರಿ. ಅಂದಂಗೆ ಅಡುಗೆಲ್ಲ ಏನು ಮಾಡಿಸಿದ್ದೀರಾ? ಬಾಗ್ಲತ್ತ ಬರಬೇಕಾದ್ರೆ ಘಮ ಘಮ ಅಂತಿರುತ್ತೆ ಕಣೆ. ಅಲ್ಲ ಅತ್ತೆ, ಬಸ್ರಿ ಹೆಂಗಸರುಗಳಿಗೆ ಈ ಥರ ಸ್ಮೆಲ್ ಎಲ್ಲ ಕಂಡ್ರೆ ಹೊಟ್ಟೆ ತೊಳ್ಸೋದು, ವಾಮಿಟ್ ಆಗೋದು ಹಂಗೆಲ್ಲ ಆಗುತ್ತೆ ಅಂತ ಕೇಳ್ಪಟ್ಟಿದ್ದೆಪ್ಪ. ನಿಮ್ಗೇನಾಗ್ತಿಲ್ವಾ? ಅಯ್ಯೋ, ಅದು ಇವಾಗಲೇ ಅಲ್ಲ ಕಣೆ, ಒಂದು 5-6 ತಿಂಗಳು ಹೋಗ್ಬೇಕು, ಆವಾಗ ಆ ಥರ ಆದರೂ ಆಗ್ಬೋದೇನಪ್ಪ. ಆದರೆ ನನಗೆ ಸದ್ಯಕ್ಕೆ ಹತ್ರ ಏನೂ ಇಲ್ಲ. ಹೋಗ್ಲಿ ಬಿಡಿ, ಹೊಟ್ಟೆ ತುಂಬ ತಿನ್ನಿರಿ, ಸರಿನಾ? ಅಡುಗೆ ಎಲ್ಲ ಮಾಡಿಸಿದ್ದಾರೆ. ವಡೆ, ಪಾಯಸ, ಪಲ್ಯ, ಪಲಾವು, ಅನ್ನ, ಸಾಂಬಾರು, ಹೀಗೆ ಏನೇನು ಬೇಕಲ್ಲ ಎಲ್ಲ ಮಾಡಿಸಿದ್ದೀವಿ. ಸರಿ. ಇವಾಗ ನಾನು ಮತ್ತು ನಿಮ್ಮ ಮಾವು ತಿಂತೀವಿ. ಹಂಗೆ ಸ್ವಲ್ಪ ಮನೆಗೆ ಹೋಗ್ಬೇಕಾದ್ರೆ ಒಂದು ಡಬ್ಬಿಲಿ ಹಾಕೊಟ್ಬಿಡೆ, ಆ ಮಂಗ್ಳಿಗೂ ಕೊಟ್ಬಿಡ್ತೀವಿ. ಇಲ್ಲಾಂದರೆ ಅವಳೊಬ್ಳಿಗೆ ಮತ್ತೆ ಅಡುಗೆ ಮಾಡ್ಕೋಬೇಕು, ಸುಮ್ಮನೆ ದಂಡ ಅಲ್ಲ ಅತ್ತೆ. ಅದ್ರ ಬದಲಿಗೆ ಅವ್ರನ್ನ ಕರ್ಕೊಬಂದು ಆಗುತ್ತಾಯ್ತಲ್ಲ. ಅಯ್ಯೋ, ಕರ್ಕೊಬರೋಕ್ಕಾಗಿಲ್ಲ ಕಣೆ. ನೋಡು, ಈ ಮಾತಿನ ಮಧ್ಯೆ ನಾನು ಮರ್ತೇ ಬಿಟ್ಟೆ. ಮಾನ್ಸ, ನಿಮ್ಗೆ ವಿಷಯ ಗೊತ್ತಾಯ್ತಾ? ಯಾವ ವಿಷಯ ಅತ್ತೆ? ಅಯ್ಯೋ, ಅದೇನೆಂದರೆ ನಿನ್ನ ತಂಗಿ ಗಂಡ ಇದ್ದಾನಲ್ಲ ಮನೋಜ, ಅವನು ಯಾವುದೋ ಜಮೀನು ತಗೊಂಡಂತೆ, 8 ಎಕರೆ ಇದೆಯಂತೆ. ಅದಕ್ಕೆ ದುಡ್ಡು ಕಡಿಮೆ ಆಗಿ ನಿಮ್ಮ ಅತ್ತೆ ಇದ್ದಾಳಲ್ಲ, ಅವಳು ನಿಮ್ಮ ಅಪ್ಪನ ದುಡ್ಡು ಕೇಳಿದ್ಲಂತೆ. ನಿಮ್ಮಪ್ಪ ಕೊಡೋಕೆ ಒಪ್ಕೊಂಡಿದ್ದಾರಂತೆ. ಏನು, ದುಡ್ಡು ಕೊಡೋಕ್ಕೆ ನಮ್ಮ ಅಪ್ಪ ಒಪ್ಕೊಂಡಿದ್ದಾರಂತ? ಅಲ್ಲ ಅತ್ತೆ, ಅವನು ಜಮೀನು ತಗೊಂಡ್ರೆ ನಮ್ಮಪ್ಪ ಯಾಕೆ ದುಡ್ಡು ಕೊಡಬೇಕು? ಅದೇ ಮತ್ತೆ ಈ ವಿಷಯ ಯಾರಿಗೂ ಹೇಳ್ಬೇಡ ಅಂತ ನಿಮ್ಮತ್ತೆ ನಿಮ್ಮ ಅಪ್ಪನಿಗೆ ಹೇಳ್ಕೊಟ್ಟಿದ್ದಾರಂತೆ. ಹಾಗಾಗಿ ಈ ವಿಷಯ ಯಾರಿಗೂ ಗೊತ್ತಾಗಿಲ್ಲ. ಹೌದಾ? ಹಾಗಾದರೆ ನಿಮಗೆ ಗೊತ್ತೈತೆ ವಿಷಯ? ಇವಾಗ ಅದೇ ಇಂಪಾರ್ಟೆಂಟಾ? ನಿನಗೇನು, ನಿನ್ನ ವಿಷಯ ನಿನ್ನ ಕಿವಿಗೆ ಹಾಕಿದ್ದೀನಪ್ಪ, ಆಮೇಲೆ ನಿನಗೆ ಬಿಟ್ಟಿದ್ದು. ಹೌದಾ? ನಾನೇ ಸುಮ್ಮನೆ ಇರಲಿ, ನಾನು ಸುಮ್ಮನೆ ಬಿಟ್ಬಿಡ್ತೀನಾ? ನಮ್ಮ ಅಪ್ಪನ ಕೇಳ್ತೀನಿ. ನಾನು ನಮ್ಮ ಅಪ್ಪನ ಮಗಳು ತಾನೇ, ನನಗೂ ಭಾಗ ಕೊಡು ಅಂತ ಕೇಳ್ತೀನಿ. ಹಣ ಸ್ವಲ್ಪ ಬೇಕು ಅಪ್ಪ, ಕೊಡು ಅಂತ ಕೇಳ್ತೀನಿ. ನೋಡೋಣ ನಮ್ಮಪ್ಪ ಏನಂತಾರೆ ಅಂತ. ಹಂಗೆ ಮಾಡು. ಸದ್ಯಕ್ಕೆ ಇವಾಗ ಪೂಜೆ ಮಾಡೋಣ ಬಾ. ಅಮ್ಮ, ಅಪ್ಪ, ನೀವಿಬ್ಬರು ಇವಾಗ ಬದುಕಿರ್ಬೇಕಿತ್ತು. ಇವಾಗ ನಿಮ್ಮ ಸೊಸೆ ಅಂದರೆ ನಮ್ಮ ಕವಿತಾ ತಾಯಿ ಆಗ್ತಾವಳೆ. ಈ ವಿಷಯ ನೀವಿಬ್ಬರು ಕೇಳಿಸ್ಕೊಂಡಿದ್ರೆ ಎಷ್ಟು ಖುಷಿ ಪಡ್ತಾ ಇದ್ರೋ ಏನೋ. ಲೋ ಮಗನೇ, ನಿಂಗಿನ್ನೂ ಮಕ್ಕಳಾಗಿಲ್ವಲ್ಲೋ ಅಂತ ಎಷ್ಟು ಕೊರಗ್ತಾ ಇದ್ರಿ. ಆದರೆ ಈ ವಿಷಯ ಕೇಳೋಕ್ಕೆ ನೀವಿಬ್ಬರೂ ಇಲ್ವಲ್ಲಪ್ಪ ಅಮ್ಮ. ಹಾಂ 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 ಅಣ್ಣ, ಸಮಾಧಾನ ಮಾಡ್ಕೊ, ಏನೂ ಮಾಡೋಕ್ಕಾಗಲ್ಲ. ಇವಾಗ ಅಪ್ಪ ಅಮ್ಮ ಇಬ್ಬರು ಮೇಲಿದ್ದಾರಲ್ಲ, ಅಲ್ಲಿಂದ ನೋಡಿ ಖುಷಿ ಪಡ್ತಾ ಇರ್ತಾರೆ. ಮಾನ್ಸ, ನೀನು ಯಾವಾಗಲೂ ಹೇಳ್ತಾ ಇದ್ಯಲ್ಲ ಅತ್ತೆ ಮಾವನ ನೋಡೇ ಇಲ್ಲ ಅಂತ, ಇವಾಗ ನೋಡು. ಇಲ್ಲ ಇಲ್ಲ, ಇದಿಂಗ ಆಗಬಾರ್ದು. ಮಾನ್ಸ, ಏನಾಯ್ತು? ಇದಕ್ಕೆ ಏನಾಯ್ತು ಮಾನ್ಸ? ಇವರು ಇವರು ಹಾಂ, ಇವರೇ ನಮ್ಮ ಅಪ್ಪ ಅಮ್ಮ. ನೀನು ನೋಡಿಲ್ಲ ಅಂತ ಹೇಳ್ತೀಯಲ್ಲ, ಅವರೇ ಇವರು. ಅಯ್ಯೋ, ಇಲ್ಲ ಇಲ್ಲ ರೀ, ಇವರು ಸತ್ತಿಲ್ಲ, ಬದುಕಿದ್ದಾರೆ. ಹಾಂ, ಈ ಫೋಟೋ ಇದ್ದಾರಲ್ಲ ಇವರು ಲೇಡೀಸು. ಇಲ್ಲ, ಇವ್ರು ಇಲ್ಲೇ ಇದ್ದಾರೆ ರೀ, ಇಲ್ಲೇ ಇದ್ದಾರೆ. ಮಾನ್ಸ, ನಿನ್ಗೇನಾಗಿದೆ? ಏನು ಮಾತಾಡ್ತಾ ಇದೆಯಾ? ನಮ್ಮಮ್ಮ ತೀರೋಗಿ 20 ವರ್ಷ ಆಗ್ತಾಯಿದೆ, ಅವರು ಇಲ್ಲೆಲ್ಲ ಇದ್ದಾರೆ ಅಂತ ಹೇಳ್ತೀಯಲ್ಲ, ನಿಂಗೆ ಏನಾಗಿದೆ? ಅಯ್ಯೋ ರೀ, ನಾನು ನಿಜ ಹೇಳ್ತಾ ಇದ್ದೀನಿ, ಇವ್ರು ನಮ್ಮನೇಲಿ ಇದ್ದಾರೆ ರೀ. ಅದು ಅವತ್ತು ಹಾಂ ಹೇಳ್ತೀನಿ ಕೇಳಿ. ನೀವು ಅವತ್ತು ಮನೆ ಕೆಲಸಕ್ಕೆ ಜನ ಕರ್ಕೊಬರ್ತದೆ ಹೇಳಿದ್ರಲ್ಲ, ಅವತ್ತು ಇವರೇ ನಮ್ಮ ಮನೆಗೆ ಬಂದಿದ್ದು, ಇವರೇ ರೀ. ಏನಮ್ಮ ನೀನೇನು ಅಂತಿದ್ಯಾ? ಕನ್ಸ್ ಕಂಡ್ಯಾ ಹೆಂಗೆ? ಇದೇನ ಮಾನ್ಸ ಹಿಂಗಂತಿದ್ಯಾ? ನಿಜನಾ? ಅಯ್ಯೋ ಅತ್ತೆ, ಹ್ಞೂ ಅತ್ತೆ, ಅವತ್ತು ನೀವೆಲ್ಲ ಊಟ ಮಾಡಿಲ್ವಾ? ಹಾಂ, ಅವತ್ತು ಆ ಅಡುಗೆ ಮಾಡಿದ್ದು ಇವರೇ ರೀ, ಇವರೇ ಅಮ್ಮ ಅವರು. ನಾನು ನೋಡಿದ್ದೀನಿ, ಇವ್ರ ಜೊತೆ ಮಾತಾಡಿದ್ದೀನಿ. ಆದರೆ ಇವಾಗ ನೀವು
ನಮ್ಮಮ್ಮ ಇಲ್ಲ ಅಂತಿರಲ್ಲ, ಹಾಗಾದ್ರೆ ಅವ್ರು ನಿಮ್ಮ ಅಮ್ಮನಾ? ಅಣ್ಣ ಇದೇನಣ್ಣ ಇವಳು ಹಿಂಗಂತವಳೆ? ಹಾಂ, ಅಯ್ಯೋ ನನಗೂ ಅದೇ ಅರ್ಥ ಆಗ್ತಾಯಿಲ್ಲ ಕಣೋ. ಇರಿ ಒಂದು ನಿಮಿಷ ರೀ, ನಾನು ಹೋಗಿ ಅಮ್ಮನ ಕರ್ಕೊಂಬರ್ತೀನಿ ರೀ. ಲೇ ನೀನು ಅಷ್ಟು ಶಾಕ್ ಆಗಬೇಡ ಕಣೆ, ಬಾಯಿ ಮುಚ್ಚೆ. ಅಲ್ಲ ರೀ, ಇವಳು ಹಿಂಗೆ ಮಾತಾಡ್ತಾಳಲ್ಲ, ಅತ್ತೆ ನೀವು ನೋಡಿದಾಳ? ಸುಮ್ಮನೆ ಹಂಗೆಲ್ಲ ಏನು ಹೇಳಲ್ಲ ಅವಳು. ಇದೇನಿದು, ಇರಿ ನೋಡಿ ಯಾರನ್ನ ಕರ್ಕೊಬರ್ತಾಳೆ ಅಂತ. ಅಮ್ಮ ಅಮ್ಮ ಒಂದು ನಿಮಿಷ ಬನ್ನಿ ಇಲ್ಲಿ. ಅಮ್ಮ ನೀವು ಎಲ್ಲಿದ್ದೀರಾ? ಒಂದು ನಿಮಿಷ ಬನ್ನಿ ಇಲ್ಲಿ, ನಾನು ನಿಮ್ಗೇನೋ ಹೇಳಬೇಕು. ಯಾಕಮ್ಮ ನೀನು ನನ್ನ ಕರೆದಿಯಾ? ಅಯ್ಯೋ ಅಮ್ಮ, ಸದ್ಯಕ್ಕೆ ನೀವು ಇಲ್ಲೇ ಇದ್ದೀರಾ? ಅಮ್ಮ ನಿಮ್ಗೊಂದು ವಿಷಯ ಗೊತ್ತಾ? ನೀವು ಇಲ್ಲೇ ಇದ್ದೀರಾ, ಅವರೆಲ್ಲನೂ ನೀವು ಸತ್ತೋಗಿದ್ದೀರಾ ಅಂತ ಅಂದ್ಕೊಂಡು ನಿಮಗೆ ಪೂಜೆ ಮಾಡೋಕ್ಕೆ ಹೋಗಿದ್ದಾರೆ. ಅಮ್ಮ ಅಂದರೆ ನೀವು ಅವರೇನಾ? ಅದೇ ಇವಾಗ ಹೇಳ್ತಿದ್ರಲ್ಲ ನನ್ನ ಗಂಡ, ಮತ್ತೆ ನೀವು ಅವ್ರ ಅಮ್ಮನಾ? ಹೌದು ಅಮ್ಮ, ನಾನು ನಿನ್ನ ಗಂಡನ ತಾಯಿ, ನಿಮ್ಮ ಅತ್ತೆ. ಅಲ್ಲ ಅಮ್ಮ, ನೀವಿಲ್ಲಿ ಬದುಕೇ ಇರ್ತೀರಾ, ಅವರ ಮತ್ತೆ ನಿಮಗೆ ಏನಕ್ಕಾಗಿ ಪೂಜೆ ಮಾಡ್ತಿದ್ದಾರೆ? ಬನ್ನಿ ನೀವು ಅವ್ರಿಗೆಲ್ಲ ಹೇಳಿ ಬನ್ನಿ, ನಾನು ಬದುಕಿದ್ದೀನಿ, ಸತ್ತಿಲ್ಲ ಕಾಣೋ ಅಂತ. ಪಾಪ ಅಮ್ಮ, ನಿಮ್ಮ ಮಕ್ಕಳಿಬ್ಬರು ನಿಮಗೋಸ್ಕರ ತುಂಬ ಅಳ್ತಾರೆ ಗೊತ್ತಾ? ನೀವೀಗ ಇಲ್ಲೇ ಇದ್ದಂತ ಗೊತ್ತಾದ್ರೆ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಬನ್ನಿ ಅಮ್ಮ, ಆಚೆ ಹೋಗೋಣ ಬನ್ನಿ. ಆಗಲ್ಲಮ್ಮ, ಆಗಲ್ಲ. ಯಾಕಾಗಲ್ಲಮ್ಮ? ನಿಮ್ಮ ಕಾಲು ನೋವ್ತಿದ್ಯಾ? ಬನ್ನಿ ನಿಧಾನಕ್ಕೆ ಹೋಗೋಣ. ಕಾಲು ನೋವಲ್ಲಮ್ಮ, ಕಾಲ ಮುಗ್ದೋಗಿದೆ. ಅಮ್ಮ ನೀವೇನು ಹೇಳ್ತಿದ್ದೀರಾ? ನನಗಂತೂ ಅರ್ಥ ಆಗ್ತಾಯಿಲ್ಲ. ನೋಡಮ್ಮ ಮಾನ್ಸ, ನಾನು ಹೇಳಿದ್ರೆ ನೀನು ಹೆದರ್ಕೋಬಾರ್ದು, ನಾನು ನಿಂಗೇನು ಮಾಡೋದಿಲ್ಲ. ಅದು ನಾನಿವಾಗ ನಿನ್ನ ಕಣ್ಮುಂದೆ ನಿಂತಿರೋದು ಒಂದು ಆತ್ಮವಾಗಿ. ಇದೇನಮ್ಮ ನೀವಿದೇನು ಹೇಳ್ತಿದ್ದೀರಾ? ನೀವು ಆತ್ಮನ? ಅಮ್ಮ ಬೇಡ ಬೇಡ, ನನಗೇನು ಮಾಡಬೇಡಿ. ನೋಡು, ಈಗಷ್ಟೇ ಹೇಳಿದೆ ತಾನೆ, ಹೆದರ್ಕೋಬೇಡ, ನಾನು ನಿಂಗೇನು ಮಾಡೋದಿಲ್ಲ. ಅಮ್ಮ ಇದೇನು ನೀವು ಹೇಳ್ತಾ ಇರೋದು? ಅಂದರೆ ನೀವು ನನ್ನ ಜೊತೆ? ಅಯ್ಯಯ್ಯೋ, ನಾನಿವಾಗ ಮಾತಾಡ್ತಾ ಇರೋದು ಒಂದು ದೇವ ಜೊತೆನಲ್ಲ. ಅಯ್ಯೋ ದೇವರೇ. ನೋಡು ಮನ್ಸ, ನಾನು ಜೊತೆ ಇಷ್ಟು ದಿವಸದಿಂದ ಇದ್ದೀನಿ, ನಾನು ನಿಂಗೆ ತೊಂದರೆ ಏನಾದರೂ ಕೊಟ್ಟಿದ್ದೀನಾ? ಇಲ್ಲ ತಾನೇ? ಮತ್ತೆ ನೀವಿಲ್ಲಿ ಏನಕ್ಕೆ ಬಂದಿದ್ದೀರಾ? ನಾನು ನನ್ನ ಮಕ್ಕಳ ನೋಡಬೇಕು ಅಂತ ಸುಮಾರು ವರ್ಷದಿಂದ ಕಾಯ್ತಾ ಇದ್ದೆ, ಆದರೆ ನನ್ನ ಮಕ್ಕಳು ಯಾರು ಈ ಮನೆಗೆ ಬಂದೇ ಇಲ್ಲ. ಆದರೆ ನೀನು ದೇವತೆ ಥರ ಬಂದೆ, ಜೊತೆಗೆ ನಾನಿಬ್ಬರು ಮಕ್ಕಳನ್ನೂ ಕರ್ಕೊಬಂದೆ. ಅವ್ರನ್ನ ಕಣ್ ತುಂಬ ಹತ್ತದಿಂದ ನೋಡಬೇಕು ಅನ್ನಿಸ್ತು, ನೋಡಿದೆ. ಅವ್ರ ಹೊಟ್ಟೆ ತುಂಬ ಊಟ ಮಾಡಿ ಬಡಿಸ್ಬೇಕು ಅನ್ನಿಸ್ತು, ಅದನ್ನು ಮಾಡಿದೆ. ಇದೆಲ್ಲನೂ ಆಗಿದ್ದು ನಿನ್ನ ಕಾರಣದಿಂದ ತಾನೇ. ನೋಡು, ಇವಾಗ ನೀನು ವಿಷಯ ಹೋಗಿ ಯಾರಿಗೆ ಹೇಳಿದ್ರು ನಂಬೋದಿಲ್ಲ, ಯಾಕೆಂದರೆ ನಾನು ನಿನ್ನ ಕಣ್ಣಿಗೆ ಮಾತ್ರ ಕಾಣಿಸ್ಕೊತೀನಿ, ನನ್ನ ಧ್ವನಿ ನಿನಗೆ ಮಾತ್ರ ಕೇಳಿಸುತ್ತೆ, ನಿನ್ನ ಬಿಟ್ಟು ಬೇರೆ ಯಾರಿಗೂ ಕೇಳಿಸಲ್ಲ. ಹಾಗಾಗಿ ನೀನು ಇವಾಗ ಏನು ಮಾಡಬೇಕು ಗೊತ್ತಾ? ಏನು ಮಾಡಬೇಕು? ಅದಕ್ಕೆ ನೀನು ಇವಾಗ ಏನು ಮಾಡಬೇಕಂದ್ರೆ, ಸುಮ್ಮನೆ ಅವ್ರ ಜೊತೆಗೆ ಹೋಗಿ ಅವ್ರು ಏನು ಮಾಡ್ತಾರೆ ನೀನು ಅದನ್ನೇ ಮಾಡು. ಪೂಜೆ ಮಾಡ್ತೀಯಾ, ಏನು ಮಾಡ್ತೀಯ ಮಾಡು, ಆದರೆ ನನ್ನ ವಿಷಯ ಮಾತ್ರ ಯಾರಿಗೂ ಹೇಳಬಾರ್ದು. ಯಾಕೆ? ಹೇಳಿದ್ರೆ ಏನು ಮಾಡ್ತೀರಾ? ನಿಮಗೆ ಗೊತ್ತಲ್ಲ ನಾವೇನು ಮಾಡ್ಬೋದು ಅಂತ. ಅಯ್ಯಯ್ಯೋ, ನೀವು ನನಗೆ ಎದುರಿಸ್ತಾ ಇದ್ದೀರಾ? ಖಂಡಿತ ಇಲ್ಲ. ಸದ್ಯಕ್ಕೆ ಹೋಗಿ ಅವ್ರ ಜೊತೆ ಸೇರಿಕೊಂಡು ಪೂಜೆ ಮಾಡು, ಅದನ್ನು ಬಿಟ್ಟು ನನ್ನ ಬಗ್ಗೆ ಯಾವುದೇ ವಿಷಯ ಹೇಳಬಾರ್ದು. ಅರ್ಥ ಆಯಿತು ತಾನೇ? ಇವಾಗ ನೀನು ಹೋಗು. ಹುಚ್ಚು ಹುಡುಗಿ, ನನ್ನ ನೋಡಿ ಎದುರ್ಕೋತಾಳೆ. ನಾನೇನು ತಾನೇ ಮಾಡ್ತೀನಿ ಅವಳಿಗೆ? ಅವಳು ನನ್ನ ಸೊಸೆ ಅಲ್ವಾ?